ಹೊಸ ಇತಿಹಾಸಕ್ಕೆ ಸಾಕ್ಷಿಯಾದ ಮಹಾಕುಂಭಮೇಳ 45 ದಿನಗಳ ಅತಿದೊಡ್ಡ ಧಾರ್ಮಿಕ ಉತ್ಸವ ಯಶಸ್ವಿ. ಜಗತ್ತಿನಾದ್ಯಂತ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಿರುವ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಹಿಂದೆಂದೂ ಕಂಡು ಕೇಳರಿಯದ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಭಾರತದ ಜನಸಂಖ್ಯೆಯ ಅರ್ಧದಷ್ಟು ಜನರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿ ದಾಖಲೆ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೂಗಳ ಮಹಾ ಮೆರವಣಿಗೆಯಿಂದ ಲಕ್ಷ ಕೋಟಿ ಆದಾಯ ಹರಿದು ಬಂದಿದೆ. ಅದನ್ನೆಲ್ಲ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಿಂದೂಗಳ ಶಕ್ತಿ ಕಂಡು ಇಡೀ ಜಗತ್ತೇ ಮೂಕವಿಸ್ಮಿತ. ಜನವರಿ 13ರಂದು ಶುರುವಾಗಿದ್ದ ಮಹಾಕುಂಭಮೇಳಕ್ಕೆ ಇಂದು ಅದ್ಧೂರಿಯಾಗಿ ತೆರೆಬಿದ್ದಿದೆ. 45 ದಿನಗಳ ಕಾಲ ಯಶಸ್ವಿಯಾಗಿ ನಡೆದು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಧಾರ್ಮಿಕ ಉತ್ಸವ ಇಂದು ಮುಕ್ತಾಯಗೊಂಡಿದೆ. ಈ ಅವಿಸ್ಮರಣೀಯ ಸಂಭ್ರಮಕ್ಕೆ ಇಡೀ ಜಗತ್ತೇ ಮೂಕವಿಸ್ಮಿತಗೊಂಡಿದೆ. ಮಹಾಕುಂಭಮೇಳ ಪ್ರಾರಂಭವಾದಾಗ ಇಟ್ಟಾಗ ನಿರೀಕ್ಷೆಗಿಂತ ದುಪ್ಪಟ್ಟು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಡೀ ಜಗತ್ತೇ ನಿಬ್ಬೆರಗಾಗುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. 65 ಕೋಟಿಗೂ ಅಧಿಕ ಭಕ್ತರಿಂದ ಪುಣ್ಯಸ್ನಾನ. ಅಮೆರಿಕ, ಕೆನಡಾ ಜನಸಂಖ್ಯೆಗಿಂತ ಹೆಚ್ಚು ಭಕ್ತರ ಮೆರವಣಿಗೆ. 144 ವರ್ಷಗಳಿಗೊಮ್ಮೆ ನಡೆಯುವ ಈ ಅಭೂತಪೂರ್ವ ಉತ್ಸವದಲ್ಲಿ 30ರಿಂದ 40 ಕೋಟಿ ಜನರು ಭಾಗಿಯಾಗುವ ನಿರೀಕ್ಷೆ ಇತ್ತು. ಉತ್ತರ ಪ್ರದೇಶ ಸರ್ಕಾರವು ಅದಕ್ಕೆ ತಕ್ಕಂತೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಆದರೆ ಈ ಮಹಾಕುಂಭಮೇಳದ ಜನಪ್ರಿಯತೆ ಹರಡಿದ ವೇಗಕ್ಕೆ ಇಡೀ ಜಗತ್ತೇ ದಿಗ್ಭ್ರಮೆಗೊಂಡಿದೆ. ಕುಂಭಮೇಳ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಬರೋಬ್ಬರಿ 65 ಕೋಟಿಗೂ ಅಧಿಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಿದ ಭಕ್ತರ ಸಂಖ್ಯೆ ಅಮೆರಿಕ ಹಾಗೂ ಕೆನಡಾ ದೇಶಗಳ ಜನಸಂಖ್ಯೆಗಿಂತ ದುಪ್ಪಟ್ಟಾಗಿದೆ. ಅಮೆರಿಕ 34 ಕೋಟಿ ಜನಸಂಖ್ಯೆಯನ್ನ ಹೊಂದಿದ್ರೆ ಕೆನಡಾ 4 ಕೋಟಿ ಜನಸಂಖ್ಯೆಯನ್ನ ಹೊಂದಿದೆ. ಇನ್ನು ಇಂದು ಒಂದೇ ದಿನ 1 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಬಾಲಿವುಡ್ ಸ್ಟಾರ್ಗಳಿಂದ ಹಿಡಿದು ರಾಜಕಾರಣಿಗಳೆಲ್ಲ ಬಿಡುವು ಮಾಡಿಕೊಂಡು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಿಗರ ಕಣ್ಮನ ಸೆಳೆದ ಧಾರ್ಮಿಕ ಮೇಳ. 15 ಲಕ್ಷಕ್ಕೂ ಅಧಿಕ ವಿದೇಶಿಗರಿಂದ ಪುಣ್ಯಸ್ನಾನ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಖ್ಯಾತಿ ಕೇವಲ ಭಾರತೀಯರನ್ನಲ್ಲದೆ ವಿದೇಶಿಗರನ್ನು ಆಕರ್ಷಿಸಿದೆ. ಅಮೆರಿಕ, ರಷ್ಯಾ, ಕೆನಡಾ, ಜರ್ಮನಿ, ಫ್ರಾನ್ಸ್ ಸೇರಿದಂತೆ ಹಲವು ದೇಶ ವಿದೇಶಗಳಿಂದ 15 ಲಕ್ಷಕ್ಕೂ ಅಧಿಕ ವಿದೇಶಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿ ಭಕ್ತ ಭಾವ ಮೆರೆದಿದ್ದಾರೆ. ಪ್ರಯಾಗ್ರಾಜ್ನ ಜನಸ್ತೋಮದಲ್ಲಿ ವಿದೇಶಿಗರು ಕಾಣಿಸಿಕೊಂಡಿದ್ದು ಈ ಭವ್ಯ ಮೆರವಣಿಗೆಯ ಮೆರುಗು ಹೆಚ್ಚಿಸಿತ್ತು. ಯುಪಿ ಸರ್ಕಾರಕ್ಕೆ 3 ಲಕ್ಷ ಕೋಟಿಗೂ ಅಧಿಕ ಆದಾಯ. ಈ ಬಾರಿಯ ಮಹಾಕುಂಭಮೇಳಕ್ಕೆ 7,500 ಕೋಟಿ ವೆಚ್ಚ. ಕಳೆದ ಬಾರಿ ಅಂದರೆ 2019ರಲ್ಲಿ ನಡೆದಿದ್ದ ಕುಂಭಮೇಳಕ್ಕೆ 3,700 ಕೋಟಿ ರು ವೆಚ್ಚವಾಗಿತ್ತು. ಆದರೆ ಈ ಬಾರಿಯ ಮಹಾಕುಂಭಮೇಳಕ್ಕೆ ಬರೋಬ್ಬರಿ 7,500 ಕೋಟಿ ವೆಚ್ಚವಾಗಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಸರ್ಕಾರಕ್ಕೆ ಹರಿದು ಬಂದ ಆದಾಯವಂತೂ ಯಾರ ಊಹೆಗೂ ನಿಲುಕದ್ದಾಗಿದೆ. ಇಂದಿನ ಮಹಾಕುಂಭಮೇಳದಿಂದ 1.2 ಲಕ್ಷ ಕೋಟಿ ಆದಾಯವನ್ನ ಸರ್ಕಾರ ಗಳಿಸಿತ್ತು. ಆದರೀಗ ಬರೋಬ್ಬರಿ 3 ಲಕ್ಷ ಕೋಟಿಗೂ ಅಧಿಕ ಆದಾಯ ಬಂದಿದೆ ಅಂತ ಹೇಳಲಾಗ್ತಿದ್ದು ಉತ್ತರ ಪ್ರದೇಶ ಸರ್ಕಾರದ ಆರ್ಥಿಕತೆಗೆ ಆನೆ ಬಲ ಬಂದಂತಾಗಿದೆ. ಅಯೋಧ್ಯೆ, ಕಾಶಿ, ವಾರಣಾಸಿಯಲ್ಲಿ ಜನಸಾಗರ. ಇನ್ನು ಈ ಮಹಾಕುಂಭಮೇಳದಿಂದ ಕೇವಲ ಪ್ರಯಾಗ್ರಾಜ್ ಮಾತ್ರವಲ್ಲದೆ ರಾಮಜನ್ಮಭೂಮಿ ಅಯೋಧ್ಯೆ, ಕಾಶಿ ಹಾಗೂ ವಾರಣಾಸಿಗೂ ಜನಸಾಗರವೇ ಹರಿದು ಬರ್ತಿದೆ. ಮಹಾಕುಂಭಮೇಳ ಆರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೋಟ್ಯಾಂತರ ಭಕ್ತರು ಈ ದೇಗುಲಗಳಿಗೆ ಭೇಟಿ ನೀಡ್ತಾ ಇದ್ದು ಉತ್ತರ ಪ್ರದೇಶ ಸರ್ಕಾರದ ಆದಾಯ ಮತ್ತಷ್ಟು ಹೆಚ್ಚಿದೆ. ಒಟ್ನಲ್ಲಿ ಮಹಾಕುಂಭಮೇಳ ಉತ್ತರ ಪ್ರದೇಶ ಸರ್ಕಾರದ ಲೆಕ್ಕಾಚಾರವೇ ತಲೆಕೆಳಗಾದರೂ ಸಹ ಯಾವ ಭಕ್ತರಿಗೂ ತೊಂದರೆಯಾಗದಂತೆ ಈ ಕಾರ್ಯಕ್ರಮವನ್ನು ಸರ್ಕಾರ ಯಶಸ್ವಿಯಾಗಿ ನಿಭಾಯಿಸಿದೆ. ಈ ಅಪರೂಪದ ಧಾರ್ಮಿಕ ಮೇಳ ಕೋಟ್ಯಾಂತರ ಜನರ ಧಾರ್ಮಿಕ ಆಧ್ಯಾತ್ಮಿಕ ಭಾವನೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.